ಆಯ್ತು, ಈಗ ಕೂತ್ಕೊಂಡಿದ್ದಾರಲ್ಲ, ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ, ಅವ್ರು ಚಾಲೆಂಜ್ ಆಯ್ತು. ಈಗ ಇಲ್ಲಿ ಕೇಳಿ, ಅಂಬೇಡ್ಕರ್ ಕೂತ್ಕೊಳ್ಳಿ, ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ, ಜವಾಹರ್ಲಾಲ್ ನೆಹರು ಮೀಸಲಾತಿ ವಿರೋಧ ಇದ್ರು. ಸಿಟ್ ಡೌನ್, ಕುಳಿತುಕೊಳ್ಳಿಪ್ಪ. ಯಾಕೆ ನಿಲ್ತೀನಿ? ಯಾಕೆ ಮಾತು ನಮ್ಗೆ ಯಾರಿಗೆ ಅರ್ಥ, ಏನ್ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗ್ತದೆ? ಆಯ್ತು, ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು. ಇಲ್ಲ ನೋಡಿ, ಜವಾಹರ್ಲಾಲ್ 18 ವರ್ಷಗಳ ಕಾಲ ರಾಷ್ಟ್ರದ ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅವರು ಪ್ರಧಾನಿ ಆಗಿದ್ರು ಕಾಲದಲ್ಲಿ ಆಗಿ. ಮಂತ್ರಿ ಅವರೇ, ಆಯ್ತು, ಈಗ ಹಾಗೆ ಒತ್ತಡ ಕೊಡ್ತೇನೆ ಹೇಳಿದ್ದೀರಲ್ಲ. ಈಗ ನೀವು ನಾನು ಮಾತಾಡ್ತೇನೆ. ಈಗ ಒಂದು ಸೆಕೆಂಡ್, ನಾನು ಅವಕಾಶ ಕೊಡ್ತೇನೆ, ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಆಯ್ತು, ಒಂದು ಮಾತಾಡ್ಲಿಕ್ಕೆ ಅವಕಾಶ ಬಿಡಿ ಅವರೇ. ಒಂದು ಸೆಕೆಂಡ್ ಕೂತ್ಕೊಳ್ಳಿ, ಸಿಟ್ ಡೌನ್ ಅಲ್ಲಿ ಕೂತ್ಕೊಳ್ಳಿ. ಅವಕಾಶ ಕೊಡ್ತೇವೆ. ರಾಮಮೂರ್ತಿ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡ್ತೇನೆ. ಕೂತ್ಕೊಳ್ಳಿ ಅವರೇ. ಈಗ ಒಂದ್ ಸೆಕೆಂಡ್, ಮಂತ್ರಿಗಳೇ, ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ, ಮತ್ತೆ ಆ ಕಡೆ ಚರ್ಚೆ. ಮಂತ್ರಿ ಅವರೇ, ಮಂತ್ರಿಗಳೇ, ನೀವೇ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ? ಅಂಬೇಡ್ಕರ್ ಜಿ ಅವರು. ಮಂತ್ರಿ ಅವರೇ, ಎಂ ಬಿ ಪಟೇಲ್, ಮಂತ್ರಿ ಅವರೇ, ನೀವು ಯಾಕೆ ಮಾತಾಡ್ತೀರಿ? ನೋಡ್ರಿ ಅಶ್ವತ್ಥನಾರಾಯಣ ಅವರೇ, ನಿಮ್ಮ ಜನಸಂಘನೂ ಇರಲಿಲ್ಲ, ನೀವು ಸ್ವತಂತ್ರ ಸಂಗ್ರಾಮದಲ್ಲಿ ಇರಲಿಲ್ಲ, ನೀವು ಬ್ರಿಟಿಷರಿಗೆ ಟ್ರೀಟ್ ಮಾಡಿದವರು. ಬ್ರಿಟಿಷ್ ಅವ್ರೀಗ ಸ್ವೀಕಾರ ಮಾಡಿದಾರಲ್ಲ, ಬರೆದುಕೊಟ್ಟವ್ರು ಯಾರು? ಬರೆದುಕೊಟ್ಟವ್ರು ಯಾರು? ಆಯ್ತು, ಈಗ ಅವ್ರು ನೀವು ಚಾಲೆಂಜ್ ಹಾಕಿದವ್ರು ಸ್ವೀಕಾರ ಮಾತಾಡ್ತಾರೆ. ಅವಕಾಶ ಕೊಡ ಎತ್ತಲವ್ರೆ, ಆಯ್ತು ಕೂತ್ಕೊಳ್ಳಿ, ನಾವು ದಾಖಲೆ ಕೊಡ್ತೀವಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಅವರ ಚಾಲೆಂಜ್ ಅಕ್ಸೆಪ್ಟ್ ಚಾಲೆಂಜ್. ಕೂತ್ಕೊಳ್ಳಿ, ಆಯ್ತು. ಒಂದ್ ಸೆಕೆಂಡ್, ನಾನೀಗ ಮಾತಾಡ್ತೇನೆ. ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ, ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಅವಕಾಶ ಕೊಡ್ತೇನೆ. ಆಯ್ತು, ನನಗೆ ಮಾತಾಡ್ಲಿಕ್ಕೆ ಅವಕಾಶ, ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ, ಈಗ ನಾನು ಹೇಳ್ತೇನೆ. ಈಗ ಆಯ್ತು, ಒಂದ್ಸ ಬೆಲ್ಲ ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಕಾಂಗ್ರೆಸ್ಸಿನ ಮಾತಾಡ್ತೇನೆ ನಾನು. ನಾಚಿಕೆ ಬರಬೇಕು. ಕಾಂಗ್ರೆಸ್ಸಿನ ಪರವಾಗಿ ಆಯ್ತು, ಕ್ಷಮಾಪಣೆ ಕೇಳಿದ್ದಾರೆ. ಯಾಕೆ ನೀವು ಮಾತಾಡ್ತೀರಿ? ಕ್ಷಮಾಪಣೆ ಕೇಳಿದ್ದಾರೆ. ಆಯ್ತಮ್ಮ, ಆಯ್ತು, ಮಾತಾಡ್ತ. ಒಂದ್ ಸೆಕೆಂಡ್, ಈಗ ಚರ್ಚೆ ಆಯ್ತಮ್ಮ. ಈಗ ಒಂದ್ ಸೆಕೆಂಡ್, ಈಗ ಅಂಬೇಡ್ಕರ್ ಜಿ ಚರ್ಚೆ ಬಂದಾಗ ಭಾಳ ಚರ್ಚೆ ಆಯ್ತು. ಮಾನ್ಯ ಉತ್ತರ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದಾರೆ. ನೀವು ಆಯ್ತು, ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ, ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ. ನಾನು ಹೇಳ್ದಿಷ್ಟೇ, ಯಾರೆಲ್ಲ ಒಂದು ಸೆಕೆಂಡ್ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿಕ್ಕೆ ಅವಶ್ಯ ಕೊಡಿ. ಇಲ್ಲಿ ಆಯ್ತು, ಇಲ್ಲಿ ಒಂದು ಸೆಕೆಂಡ್, ಯಾರೆಲ್ಲ ತಾವೆಲ್ಲ ಎದ್ದು ನಿಂತು ಮಾತಾಡಿ, ಯಾರೆಲ್ಲ ಈಗ ಇಲ್ಲಿ ಎದ್ದು ನಿಂತು ಶಿವಲಿಂಗ ಅವ್ರೆ, ಏನ್ ಗೊತ್ತಾಗ್ತದೆ? ಶಿವಲಿಂಗ ಬಂದಿಲ್ಲ, ನಾವು ಚರ್ಚೆ ಮಾಡಕ್ ಬಂದಿರೋದು. ಶಿವಲಿಂಗ ಅವ್ರೆ, ನಿಮ್ ಕೋಡ್ನ ಎತ್ತರಕ್ಕೆ ಬರಕಲ್ಲ. ಆಯ್ತು ಶಿವಲಿಂಗ ಅವ್ರೆ, ಈಗ ಸಮಯಾವಕಾಶ ನೋಡಿ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತೇವೆ, ಉತ್ತರ ಮುಗಿಸ್ಬೇಕು. ಅದರ ಮಧ್ಯದಲ್ಲಿ ಚರ್ಚೆ ಬಂತು. ಒಂದು ಕಡೆ ಚಾಲೆಂಜ್ ಹಾಕಿದ್ದಾರೆ, ಇನ್ನೊಂದು ಕಡೆ ಸ್ವೀಕಾರ ಮಾಡಿದಿರಿ. ಆಯ್ತಪ್ಪ, ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋ ನನ್ನ ಜವಾಬ್ದಾರಿ. ನಾನು ಹೇಳಿದಿಷ್ಟೇ, ನಾನು ವೇದಿಕೆ ಒದಗಿಸ್ತೇನೆ. ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ದರೆ ಯಾರು ಕೂಡ ತಪ್ಪಿಸಬಾರ್ದು. ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು. ಆವಾಗ ನಿಮ್ಗೆ ಸಂಪೂರ್ಣದ ಅವಕಾಶ ನನಗೆ ಮಾಡಿ ಕೊಡ್ತೇನೆ. ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ. ಆಯ್ತು, ಮುಂದೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಓದಿ. ಆಯ್ತು, ಆಯ್ತು, ಮುಗಿತಲ್ಲ, ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ, ಮುಗೀತು. ಇಲ್ಲ ಆಫ್ಟರ್ ಫ್ರೈಡೆ ಮಧ್ಯಾಹ್ನ ನಂತರ ಕೂತ್ಕೊಳ್ಳಪ್ಪ. ಸಮಯ ನಿಗದಿಪಡಿಸಿದ್ದೇನೆ, ಚರ್ಚೆ ಮಾಡಿ. ಅವತ್ತು ಶುಕ್ರವಾರ ಮಧ್ಯಾಹ್ನ ನಂತರ. ಆಯ್ತು ಪ್ರಿಯಾಂಕ್, ಶುಕ್ರವಾರ ಮಧ್ಯಾಹ್ನ ನಂತರ ಮಾತಾಡಿ. ಅಲ್ಲ, ರಿಪ್ಲೈ ಆಗಲಿ ನೋಡಿ, ರಿಪ್ಲೈ ಕೊಡದಿದ್ದು ಈ ರೀತಿ. ಆಯ್ತು, ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ.